ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಿಮಗೆ ತಿಳಿದಂತೆ ದೈವರಾತ್ರ ಜೀವನದ ಕಥಾ ಮಾಲಿಕೆಯನ್ನ ಆರಂಭಿಸಿದ್ದೇವೆ. ಆ ಕಥಾ ಮಾಲಿಕೆಯ 2ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಬ್ರಹ್ಮರ್ಷಿ ದೈವರಾತ್ರ ಬಗ್ಗೆ ಪ್ರಾರಂಭವಾಗಿ ಕೆಲವು ನುಡಿಗಳನ್ನು ಹೇಳಿದ್ದೀವಿ. ಇವತ್ತು ನಾವು ನಿಮಗೆ ಅವರ ಬಾಲ್ಯ ದಿನಗಳ ಬಗ್ಗೆ ಹೇಳ್ತಾ ಬರ್ತೇವೆ. ಈ ಒಂದು ಬ್ರಹ್ಮಶ್ರೀ ದೈವರಾತ್ರ ಜೀವನ ಚರಿತ್ರೆಯ ಪುಸ್ತಕ ಕೂಡ ಲಭ್ಯವಿತ್ತು. ಯಾರ್ಯಾರಿಗೆ ಇದನ್ನು ಓದಲಿಕ್ಕೆ ಆಸಕ್ತಿ ಇದೆ, ನೀವು ನಮ್ಮ ಆಫೀಸ್ ಸಂಖ್ಯೆಗೆ ಸಂಪರ್ಕ ಮಾಡಿ ಇದನ್ನು ನೀವು ಮನೆಗೆ ಕೂಡ ತರಿಸಿಕೊಳ್ಳಬಹುದು. ಬ್ರಹ್ಮರ್ಷಿ ದೈವರಾತರು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಗೋಕರ್ಣ ಕ್ಷೇತ್ರದಲ್ಲಿ ಜನನವಾಗುತ್ತೆ ಅವರದ್ದು. ಗೋಕರ್ಣ ಕ್ಷೇತ್ರದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಇದೊಂದು ಪುಣ್ಯಕ್ಷೇತ್ರ, ಆತ್ಮಲಿಂಗ ಇರುವಂತಹ ಒಂದು ಜಾಗ. ಆತ್ಮಲಿಂಗದ ಬಗ್ಗೆ ನಿಮಗೆ ಗೊತ್ತಿದೆ. ರಾವಣನು ಶಿವನಲ್ಲಿ ತಪಸ್ಸನ್ನ ಮಾಡಿ ಆತ್ಮಲಿಂಗವನ್ನು ಪಡಿತಾನೆ. ಸಂಧ್ಯಾ ವಂದನೆ ಸಮಯಕ್ಕೆ ಅವನು ಬಾಲಗಣೇಶನಿಗೆ ಕೊಡ್ತಾನೆ. ಬಾಲಗಣೇಶ ಸುಮಾರು ಹೊತ್ತು ಕಾದು ನಂತರ ರಾವಣ ಬರಲಿಲ್ಲ ಅಂತ ಅದನ್ನ ಅಲ್ಲೇ ಇಟ್ಟು ಬಿಡ್ತಾನೆ. ಅಂತಹ ಪುಣ್ಯಕ್ಷೇತ್ರವೇ ಈ ಗೋಕರ್ಣ ಅಂತಹ ಒಂದು ಪುಣ್ಯಕ್ಷೇತ್ರ. ಅಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಬ್ರಹ್ಮರ್ಷಿ ದೈವರಾತರ ಜನನವಾಗತ್ತೆ. ಈ ಪುಣ್ಯಕ್ಷೇತ್ರದಲ್ಲಿ ವಿಶ್ವಾಮಿತ್ರ, ದೇವರಾತ, ಔದಲ ಎಂಬ ಈ 3 ಪ್ರವರಗಳಿಂದ ಯುಕ್ತವಾದ ವಿಶ್ವಾಮಿತ್ರ ಗೋತ್ರದ ಭಡತಿ ಮನೆತನವು ವಾಸವಾಗಿತ್ತು. ಕೃಷಿ ಇವರ ಉದ್ಯೋಗವಾಗಿತ್ತು. ಈ ಕುಟುಂಬದಲ್ಲಿ ವೇದ ವಿದ್ಯಾ ಪಾರಂಗತರು, ಸಂಸ್ಕೃತ ವಿದ್ವಾಂಸರು ಆದ ವಿಘ್ನೇಶ್ವರ ಭಟ್ಟರು ಧರ್ಮಪತ್ನಿ ನಾಗವೇಣಿಯೊಂದಿಗೆ ವಾಸಿಸುತ್ತಿದ್ದರು. ಈ ದಂಪತಿಗಳಿಗೆ ಪುಷ್ಯ ಶುಕ್ಲ ಪಂಚಮಿ ಸೋಮವಾರ 4/1/1892 ಇಸವಿಯಂದು ಪುತ್ರನ ಜನನವಾಯಿತು. ದಂಪತಿಗಳಿಬ್ಬರು ಆ ಮಗುವಿಗೆ ಮಾತಾಮಹನ ಹೆಸರಿನಿಂದ ಗಣೇಶ ಎಂದು ನಾಮಕರಣ ಮಾಡಿದರು. ಹೀಗೆ ಬ್ರಹ್ಮಶ್ರೀ ದೈವರಾತರ ಹುಟ್ಟಿನ ದಿನ ಹಾಗೂ ಆ ಹುಟ್ಟಿದಾಗ ಅವರಿಗಿಟ್ಟಂತ ಹೆಸರು ಗಣೇಶ ಅನ್ನೋದು ನಮಗೆ ಇಲ್ಲಿ ತಿಳಿಯಲಿಕ್ಕೆ ಇಲ್ಲಿ ಬ್ರಹ್ಮರ್ಷಿ ದೈವರಾತರ ತಂದೆ ವಿಘ್ನೇಶ್ವರ ಭಟ್ರು ಸಕಲ ಶಾಸ್ತ್ರಗಳ ಪಾರಂಗತರಾಗಿದ್ರಂತೆ. ವೇದಗಳನ್ನೆಲ್ಲ ಅಧ್ಯಯನ ಮಾಡಿದವರಾಗಿದ್ರು. ಆಗಿನ ಕಾಲದಲ್ಲಿ ಅವರು ಕಾಶಿಗೆ ಹೋಗಿ ವೇದಾಧ್ಯಯನ ಮಾಡಿಕೊಂಡು ಗೋಕರ್ಣಕ್ಕೆ ಬಂದಂಥವ್ರು. ಅವರು ತುಂಬಾ ಸುಂದರವಾಗಿ ಕವನಗಳನ್ನ ಹಾಗೂ ಸಾಹಿತ್ಯವನ್ನು ಬರೆತಿದ್ರಂತೆ. ಇದನ್ನ ಸಾಕ್ಷಾತ್ ದೈವರಾತ್ರ ಕೆಲವೊಂದ್ ಕಡೆ ಹೇಳಿದ್ದಾರೆ. ನಮ್ಮ ತಂದೆಯವರು ತುಂಬಾ ಸುಂದರವಾಗಿ ಕವನಗಳನ್ನ ಹಾಗೂ ಸಾಹಿತ್ಯಗಳನ್ನ ಬರೆತಿದ್ರು ಅಂತ ಒಂದು ಕುಟುಂಬದಿಂದ ಬಂದಂಥವರು ಬ್ರಹ್ಮರ್ಷಿ ದೈವರಾತರು. ಅವರ ತಾಯಿ ಕೂಡ ನಾಗವೇಣಿ. ಅವರ ತಾಯಿಯ ಕಡೆಯಿಂದನೂ ಕೂಡ ಹೊಸಮನೆ ಹೇಳುವಂತಹ ಒಂದು ಕುಟುಂಬದಿಂದ ಬಂದಂಥವರು. ಅಲ್ಲೂ ಕೂಡ ಅವರು ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ಕಾಶಿಗೆ ಹೋಗಿ ಕಲ್ತ್ಕೊಂಡು ಬಂದು ಸಕಲ ಶಾಸ್ತ್ರಗಳನ್ನ ಅರಿತವರಾಗಿದ್ರಂತೆ. ಅಂಥ ಒಂದು ಕುಟುಂಬದಿಂದ ದಂಪತಿಗಳಿಂದ ಹುಟ್ಟಿದಂಥವರು ಬ್ರಹ್ಮರ್ಷಿ ದೈವರಾತರು. ಸಾವಿರಾರು ವರ್ಷಗಳ ಹಿಂದಿನ ಅಶ್ವಯುಗದ ಋಷಿ ತೇಜಸ್ಸನ್ನ ಪುನಃ ಹೊತ್ತು ತಂದ ಸಹಸ್ರಮಾನದ ಯುಗ ಪುರುಷನಾದ ಈ ಮಗುವು ತಾಯಿ ತಂದೆಯರ ಮನ ಮಡಿಲನ್ನ ತುಂಬಿ ಬೆಳೆಯತೊಡಗಿದನು. ಇತರ ಮಕ್ಕಳಿಗಿಂತ ಭಿನ್ನವಾಗಿರುವ ಬಾಲಕ ಗಣೇಶನಲ್ಲಿ ಆಗಲೇ ವಿಲಕ್ಷಣ ಭಾವವು ಕಂಡುಬರತೊಡಗಿತು. ಶೈಶವದ ಹೊಸಲಿನಲ್ಲಿ ಕೌಮಾರ್ಯದತ್ತ ಕಾಲಿಟ್ಟಿದ್ದರೂ ಆತನ ಸ್ವಭಾವ ಆ ವಯೋಮಾನಕ್ಕೆ ಅನುಗುಣವಾಗಿ ಇರಲಿಲ್ಲ. ಇಳಿ ಹೊತ್ತಿನ ಸಮಯದಲ್ಲಿ ಒಮ್ಮೊಮ್ಮೆ ಮನೆಯ ಮುಂದಿನ ಕೋಟಿತೀರ್ಥ ಕಟ್ಟೆಯ ಪಾವಟಿಗೆಯ ಮೇಲೆ ಇಹವನ್ನು ಮರೆತು ಅದೆಷ್ಟೋ ಹೊತ್ತಿನವರೆಗೆ ಕುಳಿತಿರುತ್ತಿದ್ದ. ಮರಳಿ ಜಾಗೃತಾವಸ್ಥೆಗೆ ಬಂದಾಗ ಯಾರಾದರೂ ಆತನನ್ನ ಸ್ವಲ್ಪ ನಗಿಸಿದರೆ ಸಾಕು, ಬಹಳ ಹೊತ್ತಿನವರೆಗೆ ನಗುತ್ತಲೇ ಇರುತ್ತಿದ್ದ. ರಾತ್ರಿ ಮಲಗುವಾಗ ಅಳುತ್ತಾ ಮಲಗಿದರೆ ಬೆಳಿಗ್ಗೆ ಅಳುತ್ತಲೇ ಏಳುತ್ತಿದ್ದ. ಎಲ್ಲ ಮಕ್ಕಳ ಹಾಗೆ ಅವನು ತನ್ನ ವಯಸ್ಸಿನ ಜತೆಗಾರರೊಂದಿಗೆ ಆಟ ಪಾಠಗಳಲ್ಲಿ ಕಲಿಯುತ್ತಿರಲಿಲ್ಲ. ಅವನೊಬ್ಬ ಹಿಂಡ ನಗಲಿದ ಗಜನಂತೆ ಇದ್ದ. ಮನಸ್ಸು ಬಂದರೆ ಎಲ್ಲ ಹುಡುಗರೊಂದಿಗೆ ನಗು ನಗುತ್ತಾ ಬೆರೆಯುತ್ತಿದ್ದ. ಹಾಗಲ್ಲವಾದರೆ ತನ್ನಷ್ಟಕ್ಕೆ ತಾನು ಬ್ರಹ್ಮ ವಸ್ತುವಿನಂತೆ ಮೌನ. ಇದು ಗಣೇಶನ ಜಾಯಮಾನ. ನೋಡಿ, ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಆ ಬೆಳೆಬೇಕಿದ್ರೆ ಏನೋ ಒಂದು ವಿಶಿಷ್ಟವಾಗಿರುವಂತ ಗುಣ ಅವ್ರು ಹುಟ್ಕೊಂಡಿತ್ತು. ಅಂದ್ರೆ ಇವೆಲ್ಲ ಹೇಗೆ ಅಂತಂದ್ರೆ ಆ ಒಂದು ಪೂರ್ವಜರಿಂದ ಬಂದಿರುವಂತಹ ಒಂದು ಪುಣ್ಯ ಇವರ ಮೂಲಕ ಇಡೀ ಒಂದು ಪ್ರಪಂಚಕ್ಕೆ ಸಾರ್ಲಿಕ್ಕೆ ಆಗುವಂತ ಇವೆಲ್ಲ ಒಂದು ತಳಹದಿ ಅಂತ ಹೇಳ್ಬೇಕು ನಾವು. ಅಂತ ಒಂದು ವಿಶಿಷ್ಟವಾದಂತ ಗುಣಗಳು ಬ್ರಹ್ಮರ್ಷಿ ದೈವರಾತ್ರಲ್ಲಿ ಇತ್ತು. ಆದರೆ
ಹಿತ್ತಲ ಗಿಡ ಮದ್ದಲ್ಲ ಅನ್ನುವಂತೆ ಅಥವಾ ದೀಪದ ಬುಡದಲ್ಲಿ ಕತ್ತಲೆ ಅನ್ನುವಂತೆ ಈ ಒಂದು ವಿಶಿಷ್ಟವಾದ ಲಕ್ಷಣಗಳು ಹತ್ತಿರದಲ್ಲಿದ್ದವರಿಗೆ ಊರು ಕೇರಿಯ ಜನರಿಗೆ ವಿಲಕ್ಷಣದಂತೆ ಕಂಡಿತು. ಕೇರಿಯ ಜನರು ಈತನ ಈ ವಿಲಕ್ಷಣ ಗುಣದಿಂದಾಗಿ ಪೆದ್ದ, ಬಲಗೊಂಬೆ, ಜಡಭರತ, ಅಜ್ಜಿಮೊಮ್ಮ ಮೊದಲಾದ ಹೆಸರಿನಿಂದ ಅಪಹಾಸ್ಯ ಮಾಡುತ್ತಿದ್ದರು. ಗಣೇಶನ ಮನಸ್ಸು ಬಹು ಸೂಕ್ಷ್ಮ, ಮುಗ್ಧ ಹಾಗೂ ಅಷ್ಟೇ ನಿರ್ಮಲವಾಗಿತ್ತು. ಯೋಗಿಗಳ ವ್ಯಕ್ತಿತ್ವದ ಬಗೆಗೆ ಹೇಳುವಾಗ ಜಾಗ್ರತ್, ಸ್ವಪ್ನ, ಸುಷುಪ್ತಿ, ತುರಿಯ, ಉನ್ಮನಿ ಎಂದು ಅವರ ಮಾನಸಿಕ ಸ್ಥಿತಿಯನ್ನ ವರ್ಣಿಸುತ್ತಾರೆ. ಬಾಲಕ ಗಣೇಶನಲ್ಲಿ ಅಂತರ್ಗತವಾದಂತಹ ಈ ಗುಣಗಳು ಆಯಾ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಆ ಸ್ಥಿತಿಗೆ ಆತನನ್ನ ಸಹಜವಾಗಿ ಒಯ್ಯುತ್ತಿದ್ದವು. ತಾಯಿ ತಂದೆಯರ ಅತಿ ಪ್ರೀತಿಯ ಪರಿಣಾಮವೋ, ಜನ್ಮಾಂತರದ ಅರ್ಜಿತ ಸಂಸ್ಕಾರದ ಫಲವೋ ಯಾರ ಅಂಕಿಗೂ ಒಳಪಡದೆ ಅವನ ವ್ಯಕ್ತಿತ್ವವು ರೂಪುಗೊಳ್ಳುತ್ತಿತ್ತು. ಇದರಿಂದ ನೀವೆಲ್ಲರೂ ಕಲಿಯಬೇಕಾದದ್ದು ತುಂಬಾ ಇದೆ. ಯಾಕಂದ್ರೆ ಒಂದು ಚಿಕ್ಕ ಪುಟ್ಟ ಅವಮಾನಕ್ಕೆ, ಚಿಕ್ಕ ಪುಟ್ಟ ಒಂದು ಅಪಹಾಸ್ಯಕ್ಕೆ ನಾವು ಸ್ವತಃ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಷ್ಟರ ಮಟ್ಟಿಗೆ ನಮ್ಮನ್ನ ನಾವು ಅಶಕ್ತರನ್ನಾಗಿ ಇತ್ತೀಚೆಗೆ ನಾವು ಮಾಡ್ಕೊಂಡಿದ್ದೇವೆ. ಆದ್ರೆ ಎಂತಿಂತಹ ಮಹಾಪುರುಷರನ್ನೇ ಬಿಡದ ಜನ ನಿಮ್ಮನ್ನ ಇನ್ನು ಬಿಡ್ತಾರಾ? ನಿಮ್ಮ ಬಗ್ಗೆ ಜನ ಅಪಹಾಸ್ಯ ಮಾಡದೆ, ಗೇಲಿ ಮಾಡ್ಕೊಳ್ಳದೆ ಅಥವಾ ನಿಮ್ಮನ್ನ ಕುಗ್ಗಿಸುವ ಪ್ರಯತ್ನ ಮಾಡದೆ ಇರತ್ತ? ಇದು ಸರ್ವಕಾಲದಲ್ಲಿಯೂ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಬ್ರಹ್ಮಶ್ರೀ ದೈವರಾತರ ಜೀವನದಲ್ಲಿಯೂ ಇದರ ಹೊರತಾಗಿರ್ಲಿಲ್ಲ. ಆದರೂ ಸಹ ಅದು ಯಾವುದಕ್ಕೂ ಅವರು ಲಕ್ಷ್ಯ ಕೊಡದೆ ತಮ್ಮ ವ್ಯಕ್ತಿತ್ವವನ್ನ ತಾವು ರೂಪುಗೊಳಿಸುವತ್ತ ಅವರ ಚಿತ್ತ ನಡೆಯುತ್ತಿತ್ತು. ಒಬ್ಬರಿಗೆ ಒಂದು ಸಾಧನೆ ಮಾಡಬೇಕು ಹೇಳುವಂತಹದ್ದು ಇದ್ಬಿಟ್ರೆ ಅದು ನೇರವಾಗಿ ನಡೀತಾನೆ ಹೋಗುತ್ತೆ. ಬೇರೆ ಯಾರೇ ಹೇಳಿ ಅದ್ಯಾವುದು ಕೂಡ ಅವರಿಗೆ ಅದರಿಂದ ಯಾವುದೇ ಒಂದು ತೊಂದರೆ ಆಗೋದಿಲ್ಲ, ಯಾವುದೇ ದುಷ್ಪರಿಣಾಮ ಕೂಡ ಬೀರೋದಲ್ಲಿ ಹೇಳೋದಕ್ಕೆ ಬ್ರಹ್ಮರ್ಷಿ ದೈವರಾತರು ಸಾಕ್ಷಾತ್ ಒಂದು ನಿದರ್ಶನರಾಗಿದ್ದಾರೆ. ಈ ಸಂಚಿಕೆಯ ಕೊನೆಯ ಆಯಾಮದಲ್ಲಿ ನಾವು ಅವರ ಜೀವನದಲ್ಲಿ ಗುರುಗಳ ಆಗಮನದ ಬಗ್ಗೆ ಹೇಳಲೇಬೇಕು. ಖಂಡಿತ. ಅವರ ಜೀವನದಲ್ಲಿ ಮೊಟ್ಟ ಮೊದಲ ಗುರುಸ್ಥಾನವನ್ನ ಪಡೆದುಕೊಂಡು ಬಂದವರೇ ಜಯರಾಮ ಭಟ್ಟರು. ಮಧ್ಯಪ್ರದೇಶದ ಗ್ವಾಲಿಯರ್ ಮಹಾರಾಣಿಯವರೊಂದಿಗೆ ರಾಜಪುರೋಹಿತ ಶ್ರೀ ಜಯರಾಮ್ ಭಟ್ ಸಪ್ರೆ ಅನ್ನುವರು ಗೋಕರ್ಣವನ್ನ ಸಂದರ್ಶಿಸುವುದಕ್ಕಾಗಿ ಬಂದರು. ಇವರು ಋಗ್ವೇದವೇ ಮೊದಲಾದ ದಶಗ್ರಂಥಗಳ ವಿದ್ವಾಂಸರಾಗಿದ್ದರು. ಗ್ವಾಲಿಯರ್ ಸಂಸ್ಥಾನದ ಲಷ್ಕರ್ ಸಮೀಪದಲ್ಲಿರುವ ಸಾಗರ ಎಂಬ ಗ್ರಾಮದಲ್ಲಿ ಜನಿಸಿದ ಇವರು ಕರಾಡೆ ಬ್ರಾಹ್ಮಣರಾಗಿದ್ದರು. ಮಹಾರಾಣಿಯವರು ಗೋಕರ್ಣಕ್ಕೆ ಬಂದಾಗ ಅವರಿಗೆ ಉಳಿದುಕೊಳ್ಳುವುದಕ್ಕೆ ರಥಬೀದಿಯಲ್ಲಿರುವ ಊರಿಗೆ ಶ್ರೀಮಂತರೆನಿಸಿದ ಸುಬ್ಬಡಿಗಳ ಮನೆಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಜಯರಾಮ ಭಟ್ಟರಿಗೆ ಗೋಕರ್ಣದಲ್ಲಿ ಯಾರ ಪರಿಚಯವೂ ಇರಲಿಲ್ಲ. ಆದ್ದರಿಂದ ಅವರು ಅಲ್ಲಿಯೇ ಸಮೀಪದಲ್ಲಿರುವ ಪ್ರಸಾದ ಭಟ್ಟರ ಮನೆಯ ಹೊರಗಿನ ಚಿಟ್ಟೆಯ ಮೇಲೆ ಕುಳಿತು ತಾವು ಎಲ್ಲಿ ತಂಗಬೇಕು ಎಂದು ಯೋಚಿಸುತ್ತಿದ್ದರು. ಆಗ ಆ ಮನೆಯ ಗೃಹಿಣಿ ವೆಂಕಟರಮಣ ಭಟ್ಟ ಪ್ರಸಾದರ ತಾಯಿ ತಾತಮ್ಮ ಅವರು ವಯೋವೃದ್ಧರು, ಜ್ಞಾನವೃದ್ಧರು ಆದ ಪ್ರಶಾಂತ ಪುರುಷರೊಬ್ಬರು ತಮ್ಮ ಮನೆಯ ಬಳಿ ಕುಳಿತಿರುವುದನ್ನು ಕಂಡು ಭಕ್ತಿಯಿಂದ ಜಯರಾಮ್ ಭಟ್ರಿಗೆ ನಮಸ್ಕರಿಸಿ, ಮಹಾರಾಣಿಯವರು ದೊಡ್ಡವರ ಮನೆಗೆ ಹೋದರು. ನಾವು ಬಡವರು, ಆದರೆ ಅದರ ಆತಿಥ್ಯದಲ್ಲಿ ಶ್ರೀಮಂತರು. ಆದ್ದರಿಂದ ತಮ್ಮ ವಾಸ್ತವ್ಯ ನಮ್ಮ ಮನೆಯಲ್ಲಾಗಲಿ ಎಂದು ವಿನಂತಿಸಿದರು. ಜಯರಾಮ ಭಟ್ಟರಿಗೆ ಕನ್ನಡ ತಿಳಿಯದ ಕಾರಣ ತಾತಮ್ಮನವರು ಏನು ಹೇಳುತ್ತಿದ್ದಾರೆಂದು ಅರ್ಥವಾಗಲಿಲ್ಲ. ಆಗ ಅಲ್ಲಿಯೇ ನಿಂತಿದ್ದ ಕೃಷ್ಣ ಭಟ್ಟ ಪ್ರಸಾದರು ಮರಾಠಿಯಲ್ಲಿ ಅದನ್ನ ತಿಳಿಸಿದಾಗ ಬರ ಆಹೆ ಎಂದು ಉಳಿಯಲು ಒಪ್ಪಿದರು. ಜಯರಾಮ ಭಟ್ಟರಿಗೆ ಗೋಕರ್ಣದಲ್ಲಿಯ ವಿದ್ವಜ್ಜನ ಸಮೂಹವನ್ನ ಕಂಡು ತುಂಬಾ ಸಂತೋಷವಾಯಿತು. ಇಲ್ಲಿಯ ಪ್ರಶಾಂತ ವಾತಾವರಣ, ಸುಂದರ ಪರಿಸರ ಹಾಗೂ ಜನರ ಸರಳ ನೇರ ನಡೆ ನುಡಿ, ಆತ್ಮೀಯ ಒಡನಾಟ ಇವರಿಗೆ ತುಂಬಾ ಇಷ್ಟವಾಯಿತು. ಇದು ಇವತ್ತಿಗೂ ಸತ್ಯ. ಇವತ್ತಿಗೂ ಗೋಕರ್ಣಕ್ಕೆ ಬಂದಾಗ ಇಲ್ಲಿಯ ಜನರ ಒಂದು ಒಡನಾಟ ಹಾಗೂ ಆತ್ಮೀಯತೆಯೇ ಭಕ್ತರಿಗೆ ಅತ್ಯಂತ ಇಷ್ಟವಾಗುವಂಥದ್ದು. ಆದ್ದರಿಂದ ಇಂತಹ ಕ್ಷೇತ್ರವನ್ನ ಬಿಟ್ಟು ತಮ್ಮ ಊರಿಗೆ ಹೋಗಲು ಅವರಿಗೆ ಮನಸ್ಸಾಗಲಿಲ್ಲ. ಆದ್ದರಿಂದ ಜಯರಾಮ ಭಟ್ಟರು ಮಹಾರಾಣಿಯವರು ಮರಳಿ ಊರಿಗೆ ಹೊರಟಾಗ ಅಪ್ಪಣ್ ಯಥೇತ ರಹಣಾರ ಎಂದು ಹೇಳಿ ತಾವು ಗೋಕರ್ಣದಲ್ಲಿಯೇ ಉಳಿದರು. ಇವರ ಅಪಾರ ವಿದ್ವತ್ತು, ಘನತೆ, ಸರಳತೆ, ಅನುಷ್ಠಾನ, ನಿಷ್ಠೆ ಮತ್ತು ನಿಯಮಿತವಾದ ಜೀವನ ಕಂಡು ಊರಿನ ಅನೇಕರು ಇವರ ಶಿಷ್ಯರಾದರು. ಅವರಲ್ಲಿ ಮುಖ್ಯರಾದವರು ಕೃಷ್ಣ ಭಟ್ಟ ಮಯ್ಯರು, ಮಾರ್ಕಾಂಡೇಯ ವೆಂಕಟರಮಣ ಭಟ್ಟರು, ಅನಂತ ಉಪಾಧ್ಯಾಯರು, ವಿಘ್ನೇಶ್ವರ ಭಟ್ಟ ಬಿಡತಿಯವರು ಮುಂತಾದವರಿದ್ದರು. ಇವರೆಲ್ಲರಿಗೂ ಜಯರಾಮ ಭಟ್ಟರು ಋಗ್ವೇದ ಮತ್ತು ದಶಗ್ರಂಥಗಳ ಅಧ್ಯಾಪನ ಮಾಡುತ್ತಿದ್ದರು. ದಿನಾಲು ಇಳಿ ಹೊತ್ತಿನ ಸಮಯದಲ್ಲಿ ಸಾಯಂಕಾಲದವರೆಗೆ ಊರವರಿಗಾಗಿ ವೇದ, ಆಧ್ಯಾತ್ಮ ವಿಷಯವಾಗಿ ವ್ಯಾಖ್ಯಾನ ಮಾಡುತ್ತಿದ್ದರು. ಜಯರಾಮ ಭಟ್ಟರ ಹೃತ್ಪೂರ್ವಕ ಪ್ರಯತ್ನ ಮತ್ತು ಪರಿಶ್ರಮದಿಂದ ಗೋಕರ್ಣದಲ್ಲಿ ವೇದ ವಿದ್ಯೆಯು ಉಚ್ಛ್ರಾಯ ಸ್ಥಿತಿಗೆ ಏರುವಂತಾಯಿತು. ಬ್ರಹ್ಮರ್ಷಿ ದೇವರಾತ್ರಿಗೆ ಪ್ರಪ್ರಥಮವಾಗಿ ಪರಿಣಾಮ ಬೀರಿದವರು ಜಯರಾಮ್ ಭಟ್ರು. ಈ ಒಂದು ಆ ಬೀಜ ಬಿತ್ತೋದು ಅಂತ ಹೇಳ್ತಾರಲ್ಲ,
ಆ ಒಂದು ಬೀಜ ಬಿತ್ತಿದ್ದು ಅಲ್ಲಿಂದ. ಅವರು ಅವರ ತಾಯಿಯವರ ಜೊತೆಗೆ, ನಾಗವೇಣಿಯವರ ಜೊತೆಗೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ರು. ದಿವಸ ಸಂಜೆ ನಡೆಯುವಂತಹ ಒಂದು ವೇದ ಸತ್ರಗಳಿರ್ಬೋದು, ಭಜನಾ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲದರಲ್ಲೂ ಕೂಡ ಬ್ರಹ್ಮರ್ಷಿ ದೈವರಾತರು ತಾಯಿ ಜೊತೆಗೆ ಹೋಗಿ ಕೂತ್ಕೊಳ್ತಿದ್ರು. ಆವಾಗ ಅವರು ಹೇಳೋದನ್ನ ಕೇಳಿ ಅವರಿಗೆ ಅದರ ಪರಿಣಾಮ ಬೀರ್ಲಿಕ್ಕೆ ಪ್ರಾರಂಭವಾಗುತ್ತದೆ. ಹೌದು, ಇದನ್ನ ನಾವು ಒಂದು ಆಧ್ಯಾತ್ಮದ ಬೀಜಾರೋಪಣ ಅಂತಾನೆ ಹೇಳ್ಬೋದು. ಬ್ರಹ್ಮರ್ಷಿ ದೈವರಾತರ ಜೀವನದಲ್ಲಿ ಊರಿನ ಎಲ್ಲ ಜನರ ಬಾಯಲ್ಲಿ ಜಯರಾಮ ಭಟ್ಟರು ಗೈಯುತ್ತಿರುವ ಉದಾತ್ತ ಕಾರ್ಯಗಳು ಹಾಗೂ ಅವರ ಸಜ್ಜನಿಕೆ ಮತ್ತು ಸರಳ ಜೀವನದ ಕುರಿತು ಪ್ರಶಂಸೆಯ ಮಾತುಗಳು ಅಭಿವ್ಯಕ್ತವಾಗುತ್ತಿದ್ದವು. ಇವೆಲ್ಲ ಬಾಲಕ ಗಣೇಶನ ಮನಸ್ಸಿನ ಮೇಲೆ ಸೂಕ್ಷ್ಮವಾಗಿ ಪರಿಣಾಮ ಬೀರುತ್ತಾ ಆಧ್ಯಾತ್ಮ ಬೀಜಾರೋಪಣಕ್ಕೆ ನಾಂದಿಯಾಯಿತು. ಜಯರಾಮ ಭಟ್ಟರ ಚರಿತೆ ಚರ್ಯೆಗಳು ದಿವ್ಯ ಜೀವನ ಪಥದಲ್ಲಿ ಸಾಗುತ್ತಿರುವಾಗ ಅವರ ಅಂತರಂಗದ ಒಳದನಿ ಎಚ್ಚರಿಸಿತು. ಮನಸ್ಸು ಜಾಗೃತವಾಯಿತು. ಆತ್ಮಾನುಭವದ ದಿವ್ಯಾನುಭೂತಿಯ ಪಡೆಯಲು ಹಾತೊರೆಯಿತು. ಇದಕ್ಕಾಗಿ ಅವರು ಊರ ಮಧ್ಯದಲ್ಲಿರುವ ಮಾರ್ಕಾಂಡೇಶ್ವರ ದೇವರ ದಕ್ಷಿಣ ಭಾಗದಲ್ಲಿರುವ ಒಂದು ಸಣ್ಣ ಕೋಣೆಯನ್ನ ಏಕಾಂತವಾಸಕ್ಕಾಗಿ ಆಯ್ಕೆ ಮಾಡಿಕೊಂಡರು. ಅನಂತರ ಹೊರಗಿನ ಎಲ್ಲ ಈಷಣೆಗಳನ್ನ ತ್ಯಜಿಸಿ ಅಂತರ್ಮುಖರಾಗಿ ಕೆಲವು ಕಾಲ ಮೌನದಿಂದ 24 ಲಕ್ಷ ಗಾಯತ್ರಿ ಜಪ ಮಾಡಿ ಸನ್ಯಾಸ ಸ್ವೀಕರಿಸಿದರು. ಆಗ ಜಯರಾಮ ಭಟ್ಟರಿಗೆ ಗುರುಗಳಿಂದ ಸಚ್ಚಿದಾನಂದ ಎಂಬ ಯೋಗ ಪಠವು ಕೊಡಲ್ಪಟ್ಟಿತ್ತು. ಜನರ ವಾಡಿಕೆಯಲ್ಲಿ ಇವರನ್ನ ಗುರುಮೂರ್ತಿ ಎಂದು ಕರೆಯುತ್ತಿದ್ದರು. ಜಯರಾಮ ಭಟ್ಟರು ಸನ್ಯಾಸವನ್ನ ಸ್ವೀಕರಿಸಿದ ನಂತರ ಊರ ಜನರು ದಿನಾಲು ಅಪರಾಹ್ನ ಸುಮಾರು 4 ಗಂಟೆಯಿಂದ ಸಾಯಂಕಾಲದವರೆಗೆ ಅವರ ದರ್ಶನಕ್ಕೆ ಹೋಗುತ್ತಿದ್ದರು. ತಾಯಿ ನಾಗವೇಣಿಗೆ ಗಣೇಶನ ಮೇಲೆ ಅಪಾರ ಪ್ರೇಮ. ಅವಳು ತಾನು ಹೋಗುವಲ್ಲೆಲ್ಲ ಅವನನ್ನ ಜತೆಗೆ ಕರೆದೊಯ್ಯುತ್ತಿದ್ದಳು. ಗಣೇಶನಿಗೆ ಚಿಕ್ಕವನಿರುವಾಗಲೇ ಗುರು ಹಿರಿಯರು, ದೇವರು ಎಂದರೆ ಬಹಳ ಭಕ್ತಿ. ತಾಯಿಯು ಅವನಿಗೆ ನಮಸ್ಕರಿಸಲು ಹೇಳುವ ಮೊದಲೇ ಅವನು ತಾಯಿಯನ್ನನುಸರಿಸಿ ನಮಸ್ಕರಿಸಿ ಗುರುಮೂರ್ತಿಯವರ ಮುಂದೆ ಕೈಮುಗಿದು ನಿಲ್ಲುತ್ತಿದ್ದ. ಇದು ಜನ್ಮಾಂತರದ ಸಂಸ್ಕಾರವೋ ಅಥವಾ ಅವನ ಮನದ ಸಹಜ ಪ್ರವೃತ್ತಿಯೋ ನಾನರಿಯೆ. ನಾಗವೇಣಿಗಂತೂ ಮಗನ ವಿನೀತ ಭಾವ, ಅನನ್ಯ ಭಕ್ತಿಯ ನಡೆನುಡಿ ಕಂಡು ಬಹಳ ಸಂತೋಷವಾಗುತ್ತಿತ್ತು. ಬ್ರಹ್ಮರ್ಷಿ ದೇವರಾತರು ನೋಡಿ, ಆಗಿನ ಕಾಲದಲ್ಲೇ ಅಷ್ಟು ಚಿಕ್ಕನಿರ್ಬೇಕಿದ್ರೆ ತಾಯಿಯನ್ನು ಅನುಸರಿಸಿ, ಅಂದ್ರೆ ಇಲ್ಲಿ ಹೇಗೆ ಅಂತಂದ್ರೆ, ಹೇಗೆ ನಾವು ಅನುಸರಿಸ್ತೀವೋ ಅದನ್ನ ನಮ್ಮ ಮುಂದೆನೂ ಅನುಸರಿಸ್ತಾರೆ ಅಂತ. ನಾವು ಮಕ್ಕಳ ಬಗ್ಗೆ ಹೇಳ್ತೀವಿ, ಮಕ್ಕಳು ಹಾಗಿರ್ಬೇಕು, ಮಕ್ಕಳು ಹೀಗಿರ್ಬೇಕು ಅಂತ. ಮೊದಲನೇದಾಗಿ ನಾವು ಹೇಗಿರ್ಬೇಕು ಹೇಳೋದು ತುಂಬಾ ಮುಖ್ಯ. ನಾವು ಹೇಗಿರ್ತೀವೋ ಅದನ್ನ ನಮ್ಮ ಮುಂದಿನವರು ಅನುಸರಿಸ್ತಾರೆ. ನಾವು ಚೆನ್ನಾಗಿದ್ರೆ ನಾವು ಮಾಡೋದನ್ನ ನೋಡಿ ನಮ್ಮ ಮಕ್ಕಳು ಮಾಡ್ತಾರೆ. ನಮ್ಗೆ ಅನಿಸ್ತದೆ ನಾವಿಲ್ಲಿ ಏನು ಮಾಡ್ತೇವೆ ಅದನ್ನ ನಮ್ಮ ಮಗ ಮಧುಶ್ವ ಮಾಡ್ತಾನೆ. ನಾವೇ ಅವ್ರಿಗೇನು ಹೇಳೋದಿಲ್ಲ ಮಾಡ್ಲಿಕ್ಕೆ, ಆದ್ರೂ ಕೂಡ ಅವರು ಬಂದು ಇಲ್ಲಿ ಕೆಲಸಗಳನ್ನ ಮಾಡುವಂತಹದ್ದು, ಗೋ ಸೇವೆಯನ್ನ ಮಾಡುವಂತಹದ್ದು, ಕೃಷಿಯನ್ನ ಮಾಡುವಂತಹದ್ದು, ಭಜನೆಗೆ ಬರುವಂತಹದ್ದು, ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹದ್ದು, ಕೃಷಿ ಚಟುವಟಿಕೆ ಬರುವಂತಹದ್ದು, ಆಲೆ ಮನೆ ಮಾಡ್ಲಿಕ್ಕೆ ಬರುವಂತಹದ್ದು. ಅಂದ್ರೆ ಇವೆಲ್ಲ ಹೇಗೆ ಅಂತ ನಾವು ಮಾಡೋದನ್ನ ನೋಡಿ ಅವರು ಕಲ್ತ್ಕೊತಾರೆ. ಹಾಗೆ ಬ್ರಹ್ಮರ್ಷಿ ದೈವರಾತರು ಕೂಡ ಹೊರತಾಗಿರ್ಲಿಲ್ಲ. ಅವರು ಕೂಡ ಅವರ ತಾಯಿಯ ಜೊತೆಗೆ ಎಲ್ಲಾ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ರು, ಸತ್ಸಂಗಕ್ಕೆ ಹೋಗ್ತಿದ್ರು. ತಾಯಿ ಮಾಡೋದನ್ನ ನೋಡಿ ಇವರು ಕೂಡ ಅದನ್ನ ಅನುಸರಿಸ್ತಿದ್ರು. ಎಷ್ಟು ಖುಷಿ ಆಗತ್ತೆ ಅಲ್ವಾ? ಅಂದ್ರೆ ಚಿಕ್ಕ ಮಕ್ಕಳಿಗೆ ಹೇಳ್ತಾರೆ ನಮಸ್ಕಾರ ಮಾಡೋ ಹೇಳಿ, ಆದ್ರೆ ಅವ್ರು ಹೇಳೋಕ್ಕಿಂತ ಮುಂಚೆನೆ ನಮಸ್ಕಾರ ಮಾಡಿರ್ತಾರೆ. ಇವೆಲ್ಲ ಅವರಲ್ಲಿ ಇರುವಂತಹ ಒಂದು ಭಕ್ತಿ ಭಾವಗಳನ್ನ ಹೇಳ್ತದೆ. ಹೌದು, ಹೀಗೆ ಬ್ರಹ್ಮರ್ಷಿ ದೈವರಾತರ ಜೀವನದ ಮೊದಲಿನ ಕೆಲವು ತುಣುಕನ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ನೋಡಿದ್ವಿ. ಇನ್ನು ಮುಂಬರುವಂತಹ ಮುಂದಿನ ಸಂಚಿಕೆಯಲ್ಲಿ ಅವರ ಉಪನಯನ, ಅವರ ವಿದ್ಯಾಭ್ಯಾಸ ಹೇಗೆ ಶುರುವಾಯಿತು, ಮುಂದಿನ ದಿನಗಳಲ್ಲಿ ಅವರ ತಾಯಿಯ ನಾಗವೇಣಿಯ ಮರಣದ ನಂತರ ಏನೇನು ಬದಲಾವಣೆಗಳಾಯಿತು, ಇದೆಲ್ಲ ವಿಷಯಗಳನ್ನು ನಿಮ್ಮೊಟ್ಟಿಗೆ ಮುಂಬರುವಂತಹ ಸಂಚಿಕೆಯಲ್ಲಿ ನಾವು ಹಂಚಿಕೊಳ್ಳುತ್ತೇವೆ. ಇಲ್ಲಿಯ ತನಕ ನಮ್ಮ ಈ ಒಂದು ಬ್ರಹ್ಮರ್ಷಿ ದೈವರಾತರ ಕಥಾ ಮಾಲಿಕೆಯನ್ನು ತಾಳ್ಮೆಯಿಂದ ಕೇಳಿದ ನಿಮಗೆಲ್ಲರಿಗೂ ಬ್ರಹ್ಮರ್ಷಿ ದೈವರಾತರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ.